Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮಾನ್ಯ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಸೊಪ್ಪು ಹಾಕಿಲ್ಲ. ಸುರ್ಜೇವಾಲ್ ಅವರು ಬೇಕಿದ್ದರೆ ನೀವು ಕೊಟ್ಟು ಹೋಗಿ ಅಂತೇಳಿ. ನಾನು ಹೇಳ್ತಕ್ಕಂಥದ್ದು ಒಂದು ವಿಷಯ, ಹಿಂದೆ ಕಾಂಗ್ರೆಸ್ನಲ್ಲಿ ಎಲ್ಲ ಜಿಲ್ಲೆಗಳ ಹೆಡ್ ಕ್ವಾರ್ಟರ್ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡ್ತಾ ಇದ್ರು. ಎಲ್ಲ ಜಿಲ್ಲೆಗಳು, ಮಂಡ್ಯ ಮೋಸ್ಟ್ಲಿ ಒಂದು ಬಿಟ್ಟು. ಆದರೆ ಈಗ ಎಲ್ಲ ಕಡೆಯಲ್ಲೂ ಅವ್ರಿಗೆ ಕಾಂಗ್ರೆಸ್ ಕೊಡ್ತಾ ಬಂದಿದೆ. ದಾವಣಗೆರೆ ಯಾವಾಗಲೂ ಮುಸ್ಲಿಮರಿಗೆ ಕೊಡ್ತಾ ಇದ್ರು, ಹೆಚ್ಚು ಜನಸಂಖ್ಯೆ ಕೂಡ ಇದೆ. ಅಂದರೆ ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ, ಮುಸಲ್ಮಾನರು ನಮ್ಮ ಗುಲಾಮರು, ಅವರಿಗೆ ಟಿಕೆಟ್ ಕೊಡದೇ ಇದ್ರು ಬಿಜೆಪಿಯನ್ನು ತೋರಿಸಿದ್ರೆ ಸಾಕು, ಬಾಲ ಮುದ್ರಕೊಂಡು ಬಂದು ನಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಬೆಳೆಸ್ಕೊಂಡಿದೆ. ಆ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೂ ನಡೀತದೆ. ಆಮೇಲೆ ಮುಸಲ್ಮಾನರಲ್ಲೂ ಕೆಲವರು ಮುಖಂಡರುಗಳಿದ್ದಾರೆ, ಅವರು ಕೊನೆಯವರೆಗೂ ಕೇಳಿ ನೋಡ್ತಾರೆ. ಆಗಲಿಲ್ಲ ಅಂದರೆ ಕಾಂಗ್ರೆಸ್ನವರು ಏನು ಅಂದ್ಕೊಂಡಿರ್ತಾರೋ ಬಾಲ ಮುದ್ರಕೊಂಡು ಬಂದು ನಮ್ಮ ಹತ್ರ ಬಿದ್ದಿರ್ತಾರೆ ಅಂತ, ಹಾಗೆ ಅವರು ಬಾಲ ಮುದ್ರಕೊಂಡೇ ಹೋಗಿ ಬಿದ್ದಿರ್ತಾರೆ. ಆ ಕಾರಣದಿಂದ ಕಾಂಗ್ರೆಸ್ ಮಾಡೋದು ಕೂಡ ಸರಿ ಇದೆ, ಇವರು ನಡ್ಕೊಳ್ಳೋದು ಅದೇ ರೀತಿ ಇದೆ. ಅದಕ್ಕೆ ಅವರು ಯೋಚನೆ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವ್ರಿಗೆ ಬೇಸರ ಇರಬಹುದು. ನಾವು ಮುಸಲ್ಮಾನರ ವಿರೋಧಿಗಳಲ್ಲ. ಕಾಂಗ್ರೆಸ್ಸು ಅವರ ತಲೆಗೆ ಬಿಟ್ಟಿರ್ತಕ್ಕಂಥ ಹುಳುಗಳು ಇನ್ನೂ ಸತ್ತಿಲ್ಲ. ಅವು ಬದುಕಿರೋ ಕಾರಣ ಅವ್ರು ಏನು ಮಾಡ್ತಾರೆ, ಆ ಹುಳ ಏನು ಕೆಲಸ ಮಾಡ್ತದೋ ಅವ್ರ ತಲೆಯಲ್ಲಿ ಅದನ್ನು ತಿಳ್ಕೊಂಡು ನಾವು ವಿರೋಧಿಗಳು ಅಂದ್ಕೊಂಡಿದ್ದಾರೆ. ಅದೇ ನಾನು ಹೇಳೋದು, ಅವರು ನಮಗೆ ಓಟ್ ಹಾಕೋದು ಬೇಕಿಲ್ಲ. ನಾನು ಓಟ್ ಹಾಕಿ ಅಂತ ನಾನು ಯಾವತ್ತೂ ಕೇಳಲ್ಲ. ಓಟ್ ಹಾಕುವಂಥದ್ದು ಅವರ ಮನಸ್ಥಿತಿ, ಅವರಿಗೆ ಬಿಟ್ಟ ವಿಷಯ. ನಾವೇನು ಇಡೀ ದೇಶದಲ್ಲಿ ನಾವು ಇವತ್ತು ಅಧಿಕಾರದಲ್ಲಿದ್ದೀವಿ, ದೇಶವನ್ನು ಆಳ್ತಾ ಇರ್ತಕ್ಕಂಥವರು ಮಾನ್ಯ ಮೋದಿಜಿಯವರು, ಅವರೇನು ಬಹಳ ದೊಡ್ಡ ಸಮುದಾಯ ಅಲ್ಲ, ಅವರೂ ಕೂಡ ಹಿಂದುಳಿದವರೇ. ಯಾವ ರೀತಿ ಸಿದ್ದರಾಮಯ್ಯನು ನಾನು ಅಹಿಂದ ಅಂತ ಅಂದ್ಕೊಳ್ತಾರೋ ಅದೇ ರೀತಿ ಅವರು ಕೂಡ ಅಹಿಂದನೇ. ಆದರೆ ಅವರು ಯಾರ ವಿರೋಧಿ ಅಲ್ಲ, ಯಾರನ್ನು ವಿರೋಧಿಸಿಲ್ಲ. ಆದರೆ ಇವರಾಗೇ ತಿಳ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಹೋಗಿ ಜೋತು ಬಿದ್ದು ತಮ್ಮ ಸ್ವಾಭಿಮಾನವನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ನನಗನ್ಸೋದು, ಇವತ್ತು ನೋಡಿ, ಕಾಂಗ್ರೆಸ್ಗೆ ಒಂದು 3 ಕಾಸಿನ ಮರ್ಯಾದೆಯನ್ನು ಮಲ್ಲಿಕಾರ್ಜುನ್ ಅವರ ಕುಟುಂಬ ಕೊಟ್ಟಿಲ್ಲ. ಯಾಕೆಂದರೆ ಅವರು ಮಂತ್ರಿ ಇದ್ದಾರೆ, ಅವರ ಶ್ರೀಮತಿಯವರು MP ಇದ್ದಾರೆ. ಮಗನಿಗೆ ಒಂದು ಅವಕಾಶ ಕೊಡಿಸ್ಬಿಡ್ಬೇಕು. ನೀವೇನಾದರೂ ಕೊಡಲಿಲ್ಲ ಟಿಕೆಟ್ ಅಂತಂದ್ರೂ ನಿಮ್ಮನ್ನು ನಾವು ಕೇರ್ ಮಾಡಲ್ಲ, ನೀವು ಅನೌನ್ಸ್ ಮಾಡ್ರಿ ಬಿಡಲಿ, ನಾನು ಈಗಾಗಲೇ ನಾಮಿನೇಷನ್ ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ಗೆ ಚಾಲೆಂಜ್ ಮಾಡಿ ಈಗಾಗಲೇ ನಾಮಿನೇಷನ್ ಕೂಡ ಅವರು ಮಾಡಿದ್ದಾರೆ. ಈಗ ಕಾಂಗ್ರೆಸ್ಸು ಅನಿವಾರ್ಯವಾಗಿ ಬಹುಶಃ ಅವರಿಗೆ ಕೊಡಬೇಕಾಗ್ಬೋದು. ಯಾಕಂತಂದರೆ ನೀವು ಅವ್ರ ಮರ್ಯಾದೆ ಕಳೆದ್ರೆ ಅವ್ರು ನಿಮ್ಮ ಮರ್ಯಾದೆ ಕಳೀತಾರೆ ಅನ್ನೋ ಕಾರಣಕ್ಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟಲ್ಲ, ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು. ಈಗಾಗಲೇ GBA ಚುನಾವಣೆಗಳು ಬರ್ತದೆ ಅಂತ ಅಂದ್ಕೊಂಡಿದ್ದೇವೆ. ಈಗ MLA ಅಥವಾ MP ಎಲೆಕ್ಷನ್ನಲ್ಲಿ EVM ಬಿಟ್ಟು ನೀವೇನೂ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕೈಯಲ್ಲಿ ತೀರ್ಮಾನ ಇಲ್ಲ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರಲ್ಲೇ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ತಗೊಂಡಿದ್ದೀರಿ ಇತ್ತೀಚೆಗೆ. ಕಾಂಗ್ರೆಸ್ನಲ್ಲೇ ಅನೇಕರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದರೆ ಕಾಂಗ್ರೆಸ್ಗೆ ಬ್ಯಾಲೆಟ್ ಪೇಪರ್ ಯಾಕೆ ಬೇಕು ಅನ್ನೋದಕ್ಕೆ ಈಗ ಒಳ್ಳೆ ಒಂದು ನಿದರ್ಶನ, ಹಳೇದು ಬೇಡ ಹೊಸ ನಿದರ್ಶನವನ್ನು ನಿಮಗೆ ಕೊಡಬಲ್ಲೆ. ಕುಣಿಗಲ್ನ ಊರ
ಸಂತೆಮಾತೂರಿನಲ್ಲಿ ಒಂದು ಸೊಸೈಟಿ ಚುನಾವಣೆ ನಡೀತದೆ. ಅಧಿಕಾರಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಜನ ಬಂದು ಓಟೇ ಹಾಕೋದಿಲ್ಲ, ಬ್ಯಾಲೆಟ್ ಪೇಪರಲ್ಲಿ ಅವ್ರ ಓಟನ್ನು ಹೊರಗಡೆನೆ ಕುಳಿತು ಓಟ್ ಮಾಡಿಬಿಟ್ಟು ಆ ಬಂಡಲನ್ನು ತಂದು ಆ ಡಬ್ಬಕ್ಕೆ ಸೇರಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮ್ಮ ಪಕ್ಷದ ಏಜೆಂಟ್ ಯಾರಾಗಿದ್ರೋ ಆ ಏಜೆಂಟು ಹೋಗಿ ಅವನನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಬಂಡಲ್ ಇದನ್ನು ತುರುಕ್ತಾ ಇರುವಾಗ ಹಿಡ್ಕೊಂಡು ಬಿಟ್ಟಿದ್ದಾನೆ. ಸಿಕ್ಕಾಕೊಂಡ ಮೇಲೆ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಪೊಲೀಸ್ನವ್ರು ಬಂದು ಆಫೀಸರನ್ನ ಎಸ್ಕೇಪ್ ಮಾಡಿದ್ದಾರೆ. ವಿಡಿಯೋ ಎಲ್ಲ ಇದೆ. ಅವನು ಮೆತ್ತಗೆ ಅಲ್ಲಿಂದ ಕಾಲು ಕಿತ್ತು ಹೊರಗಡೆ ಹೋಗ್ತಾ ಇದ್ದಾನೆ. ಕೊನೆಗೆ ಅವನ ಮೇಲೆ FIR ಮಾಡಿದ್ದಾರೆ, ಕ್ರಮ ಏನೂ ಇಲ್ಲ. ಆದರೆ ಯಾರು ಹಿಡ್ಕೊಟ್ಟಲ್ಲ ಅವ ಆಫೀಸರ್ನ ಹೊಡೆದಿದ್ದಾನೆ ಅಂತೇಳಿ FIR. ಇನ್ನು ಯಾರ್ಯಾರು ಅದರಲ್ಲಿ ಶಾಮೀಲಾಗಿದ್ದಾರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಯಾರು ಹೇಳಿದ್ರು ಅವರ ವಿರುದ್ಧವಾಗಿ ಪೊಲೀಸ್ನವರು ಕೇಸುಗಳಾಗ್ತಾ ಇದ್ದಾರೆ. ಇದೇನು ಹುನ್ನಾರ ಇದು? ಕಾಂಗ್ರೆಸ್ಗೆ ಬೇಕಾಗಿರ್ತಕ್ಕಂಥದ್ದು ಬ್ಯಾಲೆಟ್ ಪೇಪರ್. ಯಾಕೆ ಅಂದರೆ ಈ ರೀತಿ ಮಾಲ್ ಪ್ರಾಕ್ಟೀಸಸ್ ಮಾಡಲಿಕ್ಕೆ ಮೊದಲಿಂದಲೂ ಅವರು ಆ ಪದ್ಧತಿ ಇದೆ ಕಾಂಗ್ರೆಸ್ನಲ್ಲಿ, ಅದನ್ನು ಮಾಡಲಿಕ್ಕೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಯಾರು ಆಫೀಸರ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು. ಮತ್ತೆ ಹಿಡುಕೊಟ್ಟವರ ಮೇಲೆ FIR ಹಾಕಿದಾರಲ್ಲ, FIR ವಿತ್ಡ್ರಾ ಮಾಡಬೇಕು. ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲ ಆಗಿದ್ದಲ್ಲ ಅಧಿಕಾರಿಗಳನ್ನು ಕೂಡ ಅವರನ್ನು ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂತಂದರೆ ಇಂಥದ್ದನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಬ್ಯಾಲೆಟ್ ಪೇಪರು ಮಾಡಬೇಕು ಅಂತಕ್ಕಂಥ ನಿಮ್ಮ ತೀರ್ಮಾನಕ್ಕೆ ಇದು ಕುಣಿಗಲ್ನ ಘಟನೆ ನಿಮ್ಮ ಮುಖಕ್ಕೆ ಹಿಡಿದ ಕನ್ನಡಿ. ಇದಾದ ಮೇಲೂ ನೀವು ಬ್ಯಾಲೆಟ್ ಪೇಪರ್ ಮಾಡ್ತೀರಿ, ಮಾಡ್ರಿ, ನಮ್ಮ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಇದು ಆಕ್ಷನ್ ತಗೊಳ್ಳಿಲ್ಲ ಅಂದರೆ ಸರ್ಕಾರ ಮತ್ತು ಇದನ್ನ ಮಾನ್ಯ ಶಾಸಕರು ಇದರ ಹಿಂದೆ ಇದ್ದಾರೆ, ಕೇಸ್ ಹಾಕಿಸ್ತಾ ಇದ್ದಾರೆ. ರಂಗನಾಥ್ ಅವರು, ಮಾನ್ಯ ಶಾಸಕ ಡಾಕ್ಟರ್ ರಂಗನಾಥ್ ಅವರು, ತಕ್ಷಣ ಅವರನ್ನು ಕೂಡ ಬಂಧಿಸಬೇಕು. ಇಮ್ಮಿಡಿಯೇಟ್ಲಿ ಬಂಧಿಸಬೇಕು ಅವ್ರನ್ನ. ಯಾಕೆಂದ್ರೆ ಇದೆಲ್ಲಕ್ಕೂ ಕಾರಣ ಅವರೇ ಇದ್ದಾರೆ. ಇದನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ನಾನು ಕೂಡ ಸೋಮವಾರ ಮಂಗಳವಾರ ದಿವಸ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೇನೆ. ಇಡೀ ರಾಜ್ಯಕ್ಕೆ ಈ ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.